ಅದು ನಾ ಮೊನ್ನೆ ರೂಮ್ ಮಾಡಿದ್ನಲ್ಲ, ಅದು ತೋರಿಸಿರ್ಲಿಲ್ಲ. ರೂಮ್ ಟೂರ್ ತೋರಿಸ್ಬೇಕಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಆ್ಯಕ್ಚುಲಿ ನಾವೀಗ ಹೊರಟ್ವಿ. ಇವಾಗ ತೋರಿಸ್ತೀನಿ 50 ರೂಪೀಸ್ ರೂಮಲ್ಲಿ ನಿಮ್ಗೆ ಏನೆಲ್ಲ ಸಿಗುತ್ತೆ ಅಂತ. ಇಷ್ಟು ವೇಟ್ ಆ್ಯಂಡ್ ವಾಚ್. ಎಸ್, ನಮ್ಗೆ ಸಿಕ್ಕಿದ್ದು ಎ ಬ್ಲಾಕ್. ಇಲ್ಲಿ ಹಿಂಗೆ ಒಳಗೋದ್ರೆ ಡಬಲ್ ಬೆಡ್ ಸಿಗುತ್ತೆ. ಆಮೇಲೆ ಹ್ಯಾಂಗರ್ಸ್ ಇಡಲಿಕ್ಕೆ, ಸಣ್ಣ ಸ್ಟೋರ್ ಮಾಡೋಕ್ಕೆ ಸಣ್ಣ ಒಂದು ಕಬೋರ್ಡ್ ಟೈಪಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ವಾಶ್ರೂಮ್ ಚೆನ್ನಾಗಿದೆ, ನೋ ಪ್ರಾಬ್ಲಮ್. ವಾಶ್ರೂಮಲ್ಲಿ ಏನಂದರೆ ಸಾರಿ ಗೀಸರ್ ಇದೆ, ಇಂಡಿಯನ್ ಕಮಾಡು. 50 ರೂಪೀಸ್ ರೆಂಟಿಗೆ ಯಾರು ಕೊಡ್ತಾರೆ ಹೇಳಿ? 20 ರೂಪೀಸ್ 50 ರೂಪೀಸ್ ರೆಂಟಿಗೆ ಯಾರು ಕೊಡ್ತಾರೆ ಹೇಳಿ ಇಷ್ಟೊಳ್ಳೆ ರೂಮ್ನ? ಚೆನ್ನಾಗಿದೆ. ಬಟ್ ನಾನೊಂದು ಸಜೆಸ್ಟ್ ಮಾಡೋದಂದರೆ, ನೀವು ಬರುವಾಗ ಒಂದು ನಿಮ್ಮದೊಂದು ಓನ್ ಬೆಡ್ಶೀಟ್ ಕ್ಯಾರಿ ಮಾಡಿ, ಒಳ್ಳೆಯದು. ಚಳಿ ಮಾತ್ರ ಸಾಕಾದಾಗಿದೆ. ಸೊ ಹೊಡುವ ಹೊರಗೆ ಬಂದರೆ ಫುಲ್ ಫಾಗ್ ಇದೆ ಅಂತ ಇಲ್ಲ. ಕಾಟೇಜಸ್ ಹೇಗಿದೆ ತೋರಿಸ್ತಿಲ್ಲ ನಿಮಗೆ. ಸೊ ಇದು ನಾವು ಇದ್ದಂಥ ಕಾಟೇಜು HVC 672 ನಮ್ಮದು ಇದರಲ್ಲಿ ABCD EFG H ತನಕ ಇದೆ ಎಲ್ಲ ಕಾಟೇಜಲ್ಲಿ ಕೂಡ. ತುಂಬ ಕಾಟೇಜಸ್ ಇದೆ ಈ ಥರ, ಒಳ್ಳೆ ಫೆಸಿಲಿಟಿ ಮತ್ತು ಕ್ಲೀನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಸಖತ್ತಾಗಿದೆ. ನೋಡಿ, ರೂಮ್ ವೆಕೇಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ಆ್ಯಕ್ಚುಲಿ 50 ರೂಪೀಸ್ಗೆ 24 hours, ನಮ್ಮದು 24 hours ಮೇಲಾಯಿತು. ಯಾಕಂದ್ರೆ ಸ್ವಲ್ಪ ನಿನ್ನೆ ಎಮರ್ಜೆನ್ಸಿ ಸ್ವಲ್ಪ ಹಾಸ್ಪಿಟಲೆಲ್ಲ ಹೋಗ್ಲಿಕ್ಕಿತ್ತು, ಹಾಗೆ ದರ್ಶನ ಲೇಟ್ ಆಯಿತು ನಿನ್ನೆ. ಅದೆಲ್ಲ ಏನಂತ ಹೇಳಲ್ಲ, ಪರ್ಸ್ನಲ್ ಇಶ್ಯೂಸು. ನೆಕ್ಸ್ಟ್ ಯಾವತ್ತಾದ್ರು ನೋಡುವ. ಸೊ ಇವಾಗ ನಾವು ರೂಮ್ ವೆಕೇಟ್ ನಿನ್ನೆ 6 ಗಂಟೆ ಮಾಡಬೇಕಿತ್ತು ರಾತ್ರಿ. ನಾವು ಮಾಡುವಾಗ ಬೆಳಿಗ್ಗೆ 9 ಗಂಟೆ ಆಯಿತು. ಸೊ ಎಷ್ಟು 15 hours ಜಾಸ್ತಿ ಆಯಿತು. ಸೊ ಫೈನ್ ಆಗ್ತಾರಂತ ಹೇಳಿದ್ದಾರೆ, ಗೊತ್ತಿಲ್ಲ ಏನಂತ. ಹೋಗಿ ಮಾತಾಡ್ಬೇಕು ಇವಾಗೆಲ್ಲ ಹೇಗೆ ಏನು ಎತ್ತ ಅಂತ. ವೆದರ್ ಮಾತ್ರ ಸಾಕತ್ತಾಗಿರೋ ವೆದರ್. ಇವಾಗ ಸ್ವಲ್ಪ ತಿರುಮಲ ಟೆಂಪಲ್ ಹತ್ರ ಹೋಗಿ ಸ್ವಲ್ಪ ಶಾಪಿಂಗ್ ಇದೆ ಲೈಟಾಗಿ, ಅದನ್ನು ಮುಗಿಸ್ಕೊಂಡು ಸೀದಾ ಬ್ಯಾಂಗ್ಳೂರು. 2 ಹೋಗ್ತದಲ್ಲ. ಯಸ್ ಯಸ್ ಯಸ್. ಕಾಂಪ್ಲೆಕ್ಸ್ ಬಂದಿದೆ, ಸ್ವಲ್ಪ ಶಾಪಿಂಗ್ ಇದೆ. ನಮ್ದೆಲ್ಲ ಆಗಿದೆ ಆಲ್ಮೋಸ್ಟ್, ಸ್ವಲ್ಪ ಬಾಕಿ ಇದೆ. ನೋಡುವ ಏನೆಲ್ಲ ತಗೊಳ್ತೀವ ಅಂತ. ಹೋಗುವ. ಎಸ್ ಆಯಿತು, ಶಾಪಿಂಗ್ ಎಲ್ಲ ಮುಗೀತು. ಫೋಟೋ ಫ್ರೇಮ್ ತಗೊಂಡ್ವಿ. ಬೇರೆ ಏನು ತಗೊಂಡ್ಯಾ? ಬಳೆ ತಗೊಂಡ್ರು, ವಿಗ್ರಹ ತಗೊಂಡ್ರು, ಮತ್ತು ಅವರೊಂದು ಬ್ಯಾಂಗಲ್ಸ್ ಮತ್ತೊಂದು 2 ಚೈನ್ ಎಲ್ಲ ತಗೊಂಡ್ರು. ಅದೆಲ್ಲ ಮನೆಯವರಿಗೆ ಕೊಡೋಕ್ಕಂತೆ, ಮನೆಯವ್ರಿಗೆ, ಹುಡುಗಿಗೆ ಯಾರಿಗೆ ಗೊತ್ತು. ಸೊ ಶೇರ್ ಆಟೋ ಅಲ್ಲ, ಶೇರ್ ಕಾರ್ ಹಿಡಿದಿದ್ವಿ. ವೆಯ್ಟ್ ಮಾಡ್ತಾಯಿದ್ದೆ ಕಾರಲ್ಲಿ. ಇನ್ನಿಬ್ಬರು ಬರಲಿಕ್ಕಿದ್ದಾರೆ, ಬಂದರೆ ಹೊರಡೋದು. ಇಲ್ಲಿಂದ ಕೆಳಗೆ ಹೋಗ್ಲಿಕ್ಕೆ 700 ರೂಪಾಯಿ ತೊಗೊಂಡ್ರು. ಆ್ಯಕ್ಚುಲಿ 600 ಅಂದರು, 700 ತೊಗೊಂಡ್ರು. ಪರವಾಗಿಲ್ಲ. ಈಗ ಕೆಳಗೆ ಹೋಗಿ ಅಲ್ಲಿಂದ ಬಸ್ ಇಟ್ಕೊಂಡು ಸೀದಾ ಬ್ಯಾಂಗ್ಳೂರು, ಯಶವಂತಪುರ ಸ್ಟೇಷನಿಂದ ಸೀದಾ ಸುರತ್ಕಲ್, ಅಲ್ಲಿಗೆ ಡನ್. ತಿರುಪತಿ ಬಸ್ ಸ್ಟಾಪಲ್ಲಿದ್ದೀವಿ. ಬಸ್ ನೋಡಾಯಿತು. ಐರಾವತ 650 ಅಂತ ಒಬ್ಬರಿಗೆ. 4 ಜನ ಆಯಿತು. 2800 ರೂಪಾಯಿ ಬಸ್ಸಿಗೆ ಆಗಿತ್ತು. 6:30 ಎಲ್ಲ ಬ್ಯಾಂಗ್ಳೂರಲ್ಲಿ ಇರ್ತೀವಿ. 8 ಗಂಟೆ ಟ್ರೈನ್ ಇದೆ, ಆರಾಮ್ಸೆ ಹೋಗ್ಬೋದು ಅಂದ್ಕೊಳ್ತೀನಿ. 1 ಲೀಟ್ರ್ ಬಿಸ್ಲೇರಿ. ಎಸ್, ಐರಾವತ 1 ಗಂಟೆ ಬಿಡುತ್ತಂತೆ. 6 ಗಂಟೆಗೆಲ್ಲ ಮೆಟ್ರೋ ಹೋಗಿ ಮೆಟ್ರೋದಿಂದ ಸೀದಾ ರೈಲ್ವೆ ಸ್ಟೇಷನ್. ಯಾಕಂದರೆ ನಮಗೆ ಟ್ರೈನ್ ಇರೋದು 8 ಗಂಟೆಗೆ. ಫುಲ್ಲಿ ಟಯರ್ಡ್. ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಸ್ಟೋರಿ ಎಲ್ಲ ಭಾರಿ ಲೆಂತಿ ಇದೆ. ಮುಟ್ಟಿದ ಮೇಲೆ ವಿಡಿಯೋ ಮಾಡ್ತೀನಿ ಇದ್ರ ಬಗ್ಗೆ. ಮುಟ್ಟಿದ ಮೇಲೆ ಏನಂತ ಹೇಳುವ. ಇವಾಗ ಜಸ್ಟ್ ಟ್ರೈನಲ್ಲಿ ಇದ್ದೀವಿ. ಯಶವಂತಪುರ ಟು ಸುರತ್ಕಲ್ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ನೋಡೋಣ. ಹಾಯ್, ಮನೆಗೆ ರೀಚ್ ಆಗಿದ್ದೀವಿ. ಸೊ ಮಾರ್ನಿಂಗ್ 4 o'clock ರೀಚ್ ಆಗಿದ್ದೀವಿ ಬೈ ಟ್ರೈನ್. ಸೊ ನಿನ್ನೆ ಸೀನ್ ಏನಂದರೆ, ತಿರುಮಲದಿಂದ ನಾವೊಂದು 11:30 ಕೆಳಗೆ ಹೊರಟ್ವಿ. 11:30, 12 ಹಾಗೆ. 1 o'clock ಹತ್ರ ತಿರುಪತಿಯಲ್ಲಿದ್ವಿ. ಸೊ ತಿರುಪತಿಯಿಂದ ನಾವು ಬ್ಯಾಂಗ್ಳೂರು ಬರಬೇಕಿತ್ತು, ಯಶವಂತಪುರ. ನಮ್ಮದು ಟ್ರೈನ್ ಯಶವಂತಪುರದಿಂದ ಇದ್ದದ್ದು. ಸೊ
ಅಲ್ಲಿಂದ ನಾವು KSRTC ನೋಡಿದ್ವಿ, ಆಮೇಲೆ ಐರಾವತ ನೋಡಿದ್ವಿ. ಐರಾವತ ಒಂದು ಅರ್ಧ ಗಂಟೆ ಮುಂಚೆ ಬರುತ್ತೆ ಅಂದರೆ, ಯಾಕಂದ್ರೆ ನಮಗೂ 7 ಗಂಟೆ ಟ್ರೈನ್ ಇತ್ತು. ಸೊ ನಾವು ಐರಾವತದಲ್ಲಿ ಬಂದ್ವಿ. ನಾವು ಯಶವಂತಪುರಕ್ಕೆ ಬರ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ನಮ್ಗೆ ಟೈಮ್ ತುಂಬ ಕಂಜೆಸ್ಟೆಡ್ ಆಗಿತ್ತು. ಅದಕ್ಕೋಸ್ಕರ ನಾವು ಟಿನ್ ಫ್ಯಾಕ್ಟ್ರಿ ಹತ್ರ ಇಳ್ಕೊಂಡು ಅಲ್ಲಿಂದ ಮೆಟ್ರೋ ಹತ್ಕೊಂಡು ಟಿನ್ ಫ್ಯಾಕ್ಟ್ರಿಯಿಂದ ಮೆಜೆಸ್ಟಿಕ್ ಬಂದು ಮೆಟ್ರೋದಲ್ಲಿ ಅಲ್ಲಿಂದ ಪುನಃ ಯಶವಂತಪುರಕ್ಕೆ ಬಂದ್ವಿ. ಸೊ ಆಲ್ಮೋಸ್ಟ್ 6:45 6:50ಕ್ಕೆಲ್ಲ ನಾವು ಯಶವಂತಪುರದಲ್ಲಿ ಇದ್ವಿ. 7 ಗಂಟೆ ಶಾರ್ಪ್ ಟ್ರೈನ್ ಇದ್ದಿದ್ದು. ಬಚಾವ್ ಟ್ರೈನ್ ಸಿಕ್ತು. ನಾವು ಸಿಗಲ್ವ ಅಂದ್ಕೊಂಡಿದ್ವಿ ಲಾಸ್ಟಿಗೆ, ಯಾಕಂದರೆ ಬಸ್ ಬರುವಾಗ ಟ್ರಾಫಿಕ್ ಸಿಕ್ತು ಒಂದು ಪ್ಲಸ್. ಮೆಟ್ರೋದಲ್ಲಿ ರಶ್ ಬೇಕಾ ದೇವರೇ, ಯಾಕಾದರೂ ಮೆಟ್ರೋದಲ್ಲಿ ಹತ್ಕೊಂಡ್ವಿ ಅಂತ ಅನ್ನಿಸ್ತು. ದೂಡಿ ಆಗ್ತಿದ್ರು ದೇವರೇ. ಅದಕ್ಕೆ ಹೇಳೋದು, ನೀವು ಎಲ್ಲೇ ಹೋಗಿಬೇಕಾಯ್ತು ತಿರ್ಗಲಿಕ್ಕೆ, ಕೊನೆಗೆ ನಮ್ಮೂರೇ ಚಂದ. ಯಾಕೆಂದ್ರೆ ನಮಗೆಲ್ಲ ಗೊತ್ತಿರುತ್ತೆ ಯಾವ ಥರ ಏನು ಮಾಡ್ಬೋದು ಅಂತ. ಬ್ಯಾಂಗ್ಳೂರು ಜಾಸ್ತಿ ವಿಸಿಟ್ ಮಾಡಿಲ್ಲ, ಇದು ಎಲ್ಲ ಅಷ್ಟು ಗೊತ್ತಿಲ್ಲ ಅಲ್ಲ, ಅದಕ್ಕೋಸ್ಕರ. ಬಟ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಆಸಮ್ ಆಗಿತ್ತು. ಬಟ್ ಒಂಥರ ಅಡ್ವೆಂಚರಸ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ನನಗೆ ಇದೆಲ್ಲ ಗೊತ್ತಿಲ್ಲ. ನನಗೆ ಆ್ಯಕ್ಚುಲಿ ನನಗೇನಂದರೆ ಈ ಲಾಸ್ಟ್ ಮೂಮೆಂಟಲ್ಲಿ ಟ್ರೈನ್ ಹಿಡಿಯೋದು, ಬಸ್ ಹಿಡಿಯೋದು ಇದೆಲ್ಲ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಸ್ವಲ್ಪ ಪ್ರಿಪೇರ್ಡ್, ಏನಾದರೂ ಬೇಗನೆ ಹೋಗ್ತೀವಿ. ಇಲ್ಲಾಂದರೆ ನಾವು ಬೈಕಲ್ಲಿ ಟ್ರಾವೆಲ್ ಮಾಡ್ತೀವಿ. ನಾನು ಬರೋದು ನನ್ನ ವೈಫಿಗೆ ಅದನ್ನೇ ಹೇಳಿದೆ, ಇದಕ್ಕಿಂತ ನಾವು ಬೈಕಲ್ಲಿ ಹೋಗಿ ಆರಾಮದಲ್ಲಿ ಬರ್ಬೋದಿತ್ತು ಅಂತ. ಯಾರಿಗೂ ಕಾಯಬೇಕಾದ ಅಗತ್ಯ ಇಲ್ಲ. ಇಲ್ಲಾಂದರೆ ಯಾರಾದರೂ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅನ್ನೋ ಭಯ ಇಲ್ಲ. ನಮ್ಗೆ ಯಾವಾಗ ಬೇಕು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಿರ್ಬೋದು. ನೋಡುವ, ಎಲ್ಲ ವೆಂಕಟೇಶ್ವರನ ಮಹಿಮೆ ಏನಾಗುತ್ತೆ ಅಂತ. ನೆಕ್ಸ್ಟ್ ಹೋಗುವಾಗ ಏನಾಗುತ್ತೆ, ಏನು ಪ್ಲ್ಯಾನ್ ಅಂತ ಗೊತ್ತಿಲ್ಲ ಇವಾಗ ಸದ್ಯಕ್ಕೆ. ಬಟ್ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್, ಒಳ್ಳೆ ದರ್ಶನ. ನಾನು ದರ್ಶನದ ಬಗ್ಗೆ ವೀಡಿಯೋ ಮಾಡಿಲ್ಲ. ದರ್ಶನದ ಏನಂದರೆ, ನಾವು ಸಾಯಂಕಾಲ 3:34 ಹಾಗೆ ಲೈನಿಗೆ ನಿಂತ್ವಿ. 4 o'clock ಹಂಗೆ ಲೈನಿಗೆ ನಿಂತ್ವಿ. ಒಂದು ದರ್ಶನ ಆಗುವ 8:30 9 ಗಂಟೆ ಆ ಥರ ಎಲ್ಲ ಆಗಿತ್ತು. ದರ್ಶನ ಬೇಗ ಆಯಿತು. ಆಮೇಲೆ ಪ್ರಸಾದ ಎಲ್ಲ ತಗೊಂಡು ಮುಂದೆಲ್ಲ ಕೂತ್ಕೊಂಡು ಸ್ವಲ್ಪ ದೇವರಿಗೆಲ್ಲ ಕೈ ಮುಟ್ಕೊಂಡು ಆಲ್ಮೋಸ್ಟ್ ನಾನು ಒಂದು 15 ಮಿನಿಟ್ಸ್ ಟೆಂಪಲ್ ಒಳಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ನನ್ನ ಹತ್ರ ನನ್ನ ವೈಫ್. ಸೊ ನಾವು ಟೆಂಪಲ್ ಒಳಗೆ ಹೋಗಿದ್ವಲ್ಲ, ಒಳಗೋಗಿ ದರ್ಶನ ಒಳ್ಳೆ ಆಯಿತು. ಅದೇ ಒಂದು 5ರಿಂದ 10 ಸೆಕೆಂಡ್ ದರ್ಶನ, ಅದು ಎಲ್ರಿಗೂ ಗೊತ್ತುಂಟು. ಅದು ಸಿಕ್ಕಿದೆ ದೊಡ್ಡದು. ಅದು ಸಿಕ್ಕಿದೆ ದೊಡ್ಡದು, ಯಾಕಂದರೆ ತುಂಬ ತಳ್ತಾ ಇರ್ತಾರೆ. ಆದರೂ ಒಳ್ಳೆ ದರ್ಶನ ಕಂಪೇರ್ ಟು ಲಾಸ್ಟ್ ಟೈಮ್. ಈ ಸಲ ನನಗೆ ಒಳ್ಳೆ ದರ್ಶನ. ನನಗೆ ಈಗಲೂ ಕಣ್ಮುಂದೆ ನೆನಪಿದೆ. ದೇವರನ್ನು ನೋಡಬೇಕಾದ್ರೆ ಆಗೋ ಖುಷಿ ಇದೆಯಲ್ಲ, ಕಣ್ಣಲ್ಲಿ ನೀರು ಬಂದುಬಿಡ್ತು. ಸತ್ಯ ಇದು, ಅದನ್ನು ಹೇಳೋಕ್ಕಾಗಲ್ಲ, ನಾನು ಫೀಲ್ ಮಾಡಬೇಕು. ಒಂಥರ ಗೂಸ್ ಬಂಪ್ಸು, ಆಮೇಲೆ ಕಣ್ಣಲ್ಲೆಲ್ಲ ನೀರು ಬಂದು ದೇವರೇ ಆ ಖುಷಿ ಇದೆಯಲ್ಲ. ಈ 4 ಗಂಟೆ 5 ಗಂಟೆ ಲೈನಲ್ಲಿ ನಿಂತರೂ ಪರವಾಗಿಲ್ಲ, ಅಂತ ಖುಷಿ ಇದೆಯಲ್ಲ ದೇವರನ್ನು ನೋಡೋದು, ಅದರ ಮುಂದೆ ಯಾವುದೂ ಇಲ್ಲ. ಒಂದು ಕೋಟಿ ಕೊಟ್ಟರು ಒಂದು ಖುಷಿ ಸಿಗಲ್ಲ ನಿಮಗೆ, ಆ ಥರ. ಆಮೇಲೆ ನಾವು ಟೆಂಪಲ್ನ ಸುತ್ತಾಕೊಂಡು ಬಂದ್ವಿ. ಅಲ್ಲೇ ಸುತ್ತಾಕೊಂಡು ಬರಬೇಕಾದ್ರೆ ನಿಮ್ಮದು ಬಂಗಾರದ ಗೋಪುರ ಇದೆಯಲ್ಲ, ಅದರಲ್ಲಿ ಮೇಲೆ ಒಂದು ಇದಿದೆ. ಅದು ನಿಮಗೆ ನಾನು ಫೋಟೋ ಸಿಕ್ಕಿದ್ರೆ ಹಾಕ್ತೀನಿ ಗೂಗಲಲ್ಲಿ. ವೆಂಕಟೇಶ್ವರ ಸ್ವಾಮಿ ಅಂತ ಒಂದು ಸಿಲ್ವರ್ ಇದೊಂದು ಪ್ರಭಾವಳಿ ಥರ ಇದೆ, ಅದರೊಳಗೆ ದೇವರಿದ್ದಾರೆ. ಆ್ಯಕ್ಚುಲಿ ಆ ದೇವ್ರ ವಿಷಯ ಏನಂತ ಬಂದರೆ, ದೇವರಿದ್ದಾರಲ್ಲ ತಿರುಪತಿ ತಿಮ್ಮಪ್ಪ, ಅವರನ್ನು ದರ್ಶನ ಮಾಡಿಲ್ಲ ಅಂದರೂ ಪರವಾಗಿಲ್ಲ. ನೀವೇನಾದ್ರು ಬಂದು ಹೊರಗಡೆ ಆ ದೇವ್ರ ದರ್ಶನ ಮಾಡಿದ್ರು ಅದು ಎರಡೂ ಈಕ್ವಲ್ ಅಂತೆ. ಅಂದರೆ ಅಷ್ಟು ಇದಿದೆ ಆ ದರ್ಶನಕ್ಕೆ ಕೂಡ. ನಮ್ಮ ಪುಣ್ಯಕ್ಕೆ ನಾವು ಎರಡೂ ಮಾಡಿದ್ವಿ. ಆ್ಯಕ್ಚುಲಿ ನಮ್ಗೆ ಗೊತ್ತಿರಲಿಲ್ಲ. ನಾವು ಸುತ್ತಾಕೊಂಡ್ಬಂದ್ವಿ ಒಳಗೂ ಸುಸ್ತಾಗ್ತಿತ್ತು ನಮ್ಮ ವೈಫಿಗೂ. ಆಮೇಲೆ ಹೇಳ್ದು ಹೇಗೂ ಬಂದಿದ್ವಿ ಅಲ್ಲ, ಸ್ವಲ್ಪ ಕೂತ್ಕೊಳ್ಳೋಣ ಅಂತೇಳಿ ಕೂತ್ಕೊಂಡ್ವಿ. ನಾವು ಕೂತ್ಕೊಂಡು ನೋಡಬೇಕಾದ್ರೆ ನಾನು ಫಸ್ಟಿಗೆ ಇವಳು ತೋರಿಸಿದೆ, ಇದು ನೋಡು ಇದರಲ್ಲೆಲ್ಲ ಗೋಲ್ಡಲ್ಲಿದೆ, ಅದೊಂದಷ್ಟೇ ಸಿಲ್ವರಲ್ಲಿದೆ ಅಂತ. ಮತ್ತೆ ನೋಡಿ ಎಲ್ಲ ಬಂದು ಕೈ ಮುಗಿತಾ ಇದ್ರು. ಒಬ್ಬರ ಹತ್ರ ಕೇಳಿದೆ, ಅವರು ಏನೋ ದೇವರು ಅಂತ ಹೇಳಿದರು. ಇನ್ನೊಬ್ಬರ ಹತ್ರ ಕೇಳಿದ್ದಕ್ಕೆ ಅವ್ರು ಹೇಳಿದರು ಲಕ್ಷ್ಮೀ ದೇವರು ಅಂತ ಹೇಳಿದರು. ನಮಗೂ ಒಳಗಡೆ ಗೊತ್ತಿರಲಿಲ್ಲ. ನಾವು ಒಳಗಡೆ ಕೈ ಮುಕ್ಕೊಂಡು ಬಂದ್ವಿ. ಮತ್ತು ಹೊರಗೆ ಬಂದ ಮೇಲೆ ಮಾತಾಡ್ದಾಗ ಗೊತ್ತಾಯಿತು ಅದು ವಿಮಾನ ವೆಂಕಟೇಶ್ವರ ಸ್ವಾಮಿ ಅಂತ. ಅವ್ರಿಗೂ ಸೇಮ್ ಇದಿದೆ ಅಂತ. ನೀವು ಒಳಗಡೆ ಎಷ್ಟು ಕೈ ಮುಗಿತೀರೋ ಹೊರಗಡೆ ಎಷ್ಟು ಕೈ ಮುಗಿದ್ರು ಅದು ಎರಡೂ ಒಂದು ಈಕ್ವಲ್ ಅಂತೆ, ಆ ಥರ. ಬಟ್ ಖುಷಿ ಆಯಿತು, ಯಾಕಂದರೆ ನಾವು 15-20 ನಿಮಿಷದಲ್ಲಿ ಕೂತ್ಕೊಂಡಿದ್ವಿ. ಟೆಂಪಲ್ ಒಳಗೆ ಜಾಗ ಕಮ್ಮಿ ಇದೆ, ಬಟ್ ಅಲ್ಲೆಲ್ಲ ಜನ ಕಮ್ಮಿ ಇರ್ತಾರೆ, ಕೂತ್ಕೊಳ್ಬೋದು. ಬಟ್ ವಿಷಯ ಏನಂದರೆ ನಾವು ಕೂತ್ಕೊಂಡು ಆಮೇಲೆಲ್ಲ ಜನ ಸೇರಿದ್ರಲ್ಲ, ಹೊರಗೆ ಬರೋಕ್ಕೆ ಕಷ್ಟ ಆಯಿತು ನಮ್ಮ ಹತ್ರ. ಒಳಗೆ ಹೋಗಿ ಎಷ್ಟು ಕಷ್ಟ ಆಯಿತು ಅದಕ್ಕಿಂತ ಒಂದು 2 ಪಟ್ಟು ಜಾಸ್ತಿ ಹೊರಗೆ ಬರಲಿಕ್ಕೆ ಕಷ್ಟ ಆಯಿತು. ಹೊರಗೆ ಬರುವಾಗ ಹುಂಡಿಗೆಲ್ಲ ದುಡ್ಡೆಲ್ಲ ಹಾಕ್ಕೊಂಡು ಹಾಗೆ ಹೊರಗೆ ಬಂದು ಒಂದು ನಿಮಗೆ ದೇವಸ್ಥಾನದೊಳಗೆ ಒಂದು ಪ್ರಸಾದ ಅಂತೇಳಿ ನಮ್ಗೆ ಒಂದು ಲಾಡು ಕೊಡ್ತಾರೆ ತಿನ್ನೋಕ್ಕೆ. ಆಮೇಲೆ ನಮ್ಮದು ದರ್ಶನ ಟಿಕೆಟಿಗೆ ಅದಕ್ಕೊಂದು ಎಕ್ಸ್ಟ್ರಾ ಲಾಡು ಕೊಡ್ತಾರೆ. ಅದು ದೊಡ್ಡದು ಲಾಡು, ಅದು ಮನೆ ತೊಗೊಂಡೋಗ್ಬೋದು. ಇದು ನಮಗೆ ತಿನ್ನಕ್ಕಂತ ಒಂದು ಸಣ್ಣ ಲಾಡು ಕೊಡ್ತಾರೆ ಪ್ರಸಾದದ ಲೆಕ್ಕದಲ್ಲಿ. ಯಾಕಂದರೆ ನಿಮಗೆ ಗೊತ್ತಿರ್ಬೋದು ಎಲ್ರಿಗೂ, ತಿರುಪತಿಯಲ್ಲಿ ನಿಮಗೆ ಗಂಧ ಪ್ರಸಾದ ಅಂತೆಲ್ಲ ಏನಿಲ್ಲ, ಖಾಲಿ ಲಡ್ಡು. ದೇವ್ರ ದರ್ಶನ ಲಡ್ಡು, ಅಲ್ಲಿಗಾಯ್ತು ಜೀವನ ಪಾವನ. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನಾವು ರೂಮ್ ಮಾಡಿದ್ದು ಹಿಂದಿನ ದಿವಸ 6 ಗಂಟೆಗೆ. ಆ್ಯಕ್ಚುಲಿ ದರ್ಶನ ದಿವಸ 6 ಗಂಟೆಗೆ ನಾವು ವೇಕೇಟ್ ಮಾಡಬೇಕಿತ್ತು. ಆಗಲಿಲ್ಲ, ನಮಗೂ ಗೊತ್ತಿರಲಿಲ್ಲ ಏನಾಗುತ್ತೆ ಅಂತ. ಆ್ಯಕ್ಚುಲಿ ನಾವು 550 ರೂಪಾಯಿ ಕೊಟ್ಟು 550 ರೂಪಾಯಿ ಕೊಟ್ಟು ರಿಜಿಸ್ಟರ್ ಮಾಡಿದ್ವಿ. 550 ಅಂದರೆ 500 ರೂಪಾಯಿ ನಿಮಗೆ ಡೆಪಾಸಿಟ್, 50 ರೂಪಾಯಿ ನಿಮಗೆ ರೆಂಟ್.
ನಾವು ನೆಕ್ಸ್ಟ್ ದಿವಸ ಹೋದ್ವಿ, ಯಾರು ಏನೂ ಕೇಳಿಲ್ಲ, ನಾವು ಹೋಗಿ ಸ್ಟೇ ಆದ್ವಿ. ನೆಕ್ಸ್ಟ್ ದಿವಸ ಬಂದ್ವಿ, ಯಾರೂ ಕೇಳಲ್ಲ ನಿಮಗೆ ಬಂದು ಹಾಗೇನು. ನೆಕ್ಸ್ಟ್ ದಿವಸ ಬಂದಾಗ ಎಂಟ್ರಿ ಎಲ್ಲ ಮಾಡಿಕೊಟ್ರು. ಮತ್ತು ಒಂದು ಕಡೆ ನಿಮ್ಗೆ ಕೀ ಕೊಡೋಕ್ಕಿರುತ್ತೆ, ಇನ್ನೊಂದು ಕಡೆ ಎಂಟ್ರಿ ಮಾಡೋಕ್ಕಿರುತ್ತೆ. ಎಂಟ್ರಿ ಮಾಡೋದ್ರಲ್ಲಿ ಕ್ಯಾನ್ಸಲೇಷನ್ ಅಂತ ಆದರೆ ನಿಮಗೆ ಡೆಪಾಸಿಟ್ ರಿಟರ್ನ್ ಮಾಡ್ತಾರೆ ಅವರು. ಹೇಳಿದರು 2 ಡೇಸಲ್ಲಿ ನಿಮ್ಗೆ ರೀಫಂಡ್ ಆಗುತ್ತೆ ಅಂತ. ನನಗೆ ಒಂದು ಅರ್ಧ 1 ಗಂಟೆಲಿ ರೀಫಂಡ್ ಆಯಿತು. ಆ್ಯಕ್ಚುಲಿ 500 ರೂಪಾಯಿ ರೀಫಂಡ್ ಆಗಬೇಕಿತ್ತು, 450 ಅಂದರೆ 2 ದಿವಸ ರೆಂಟ್ ಸೇರಿಕೊಂಡು ಇದು ಮಾಡಿದ್ದಾರೆ. ಆ್ಯಕ್ಚುಲಿ ನಿಮಗೆ ಅಲ್ಲಿ ರೂಮ್ ಮಾಡಿದೆ 44 ಅವರ್ಸ್ ತನಕ ಸ್ಟೇ ಆಗ್ಬೋದು, ಬಟ್ ಅದನ್ನು ಫಸ್ಟಿಗೆ ಮೆನ್ಷನ್ ಮಾಡಲ್ಲ ಅನಿಸುತ್ತೆ ಅವರು. 24 ಅವರ್ಸಿಗೆ ಫಸ್ಟಿಗೆ ಮೆನ್ಷನ್ ಮಾಡಿರ್ತಾರೆ. ಇನ್ ಕೇಸ್ ನೀವು 24 ಅವರ್ಸ್ಗಿಂತ ಜಾಸ್ತಿ ಇದ್ದರೆ ಅದನ್ನು ಅದರಲ್ಲಿ ಕಟ್ ಮಾಡ್ಕೊಳ್ತಾರೆ ಅನಿಸುತ್ತೆ. ಹಾಗಿತ್ತು ಒಂದು 4 ದಿವಸದ ಟ್ರಿಪ್ ನಮ್ಮದು. ಒಂದು 4 ದಿವಸದ ಟ್ರಿಪ್ಪು ಚೆನ್ನಾಗಿತ್ತು, ಖುಷಿಯಾಯಿತು, ಒಳ್ಳೆಯ ದರ್ಶನ ಬೇರೆ ಆಯಿತು. ಸ್ವಲ್ಪ ಕೆಲವೆಲ್ಲ ಇನ್ಫಾರ್ಮೇಷನ್ ಸಿಕ್ತು, ಕೆಲವೆಲ್ಲ ಪ್ಲೇಸಿಗೆ ವಿಸಿಟ್ ಮಾಡಿದ್ವಿ. ಆರಾಮದ ಪ್ರಯಾಣ. ಬೈಕಲ್ಲೂ ಸುಸ್ತಿದೆ, ಟ್ರೈನಲ್ಲೂ ಸುಸ್ತಿದೆ. ನಮಗೂ ಬಂದು ಸುಸ್ತಾಗಿತ್ತು. ಬೆಳಗ್ಗೆ 4-4:15 ಬಂದು ಮಲ್ಕೊಂಡಿದ್ದವ್ರು. ಈಗ 9 ಗಂಟೆಗೆ ಎದ್ವಿ. ಪ್ರಸಾದೆಲ್ಲ ಪ್ಯಾಕ್ ಮಾಡಿಕೊಂಡು ಸ್ವಲ್ಪ ಮನೆಗೆಲ್ಲ ಕೊಟ್ಟು, ರಿಲೇಟಿವ್ ಮನೆಗೆಲ್ಲ ಕೊಟ್ಕೊಂಡು ಡ್ಯೂಟಿಗೆ ಹೋಗಬೇಕು. ಓದ್ಲು ಬರ್ತಾಯಿದೆ. 2 ದಿವಸ ಆಯಿತು. ಹೊಸ ಗೆಟಪ್ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ಕಮೆಂಟ್ ಹಾಕಿ. ಸೊ ಫಾರ್ ಸಚ್ ವೀಡಿಯೋಸ್ ಫಾಲೋ ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಕಿರಿಕ್ ಪಾಟಿ. ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋ ಹಾಕ್ತಾ ಇರ್ತೀನಿ, ನೋಡಿ ನಮ್ಮನ್ನು ಸ್ವಲ್ಪ ಎಂಕರೇಜ್ ಮಾಡಿ. ನಾವು ಇನ್ನೂ ಜಾಸ್ತಿ ವೀಡಿಯೋ ಹಾಕೋ ಥರ ಮಾಡಿ, ಜಾಸ್ತಿ ಟ್ರಿಪ್ ಮಾಡೋ ಥರ ಮಾಡಿ. ಎನ್ಕರೇಜ್ ಮಾಡಿದರೆ ಮಾತ್ರ ಆಗೋದು ನಿಮ್ಮ ಕೈಯಲ್ಲಿ. ಸೊ ಅಲ್ಲಿ ತನಕ ಸಿಗೋಣ. ಬಾಯ್, ಟೇಕ್ ಕೇರ್.